ಚುನಾವಣೆ ಘೋಷಣೆ ಆಗಿದ್ದೇ ಆಗಿದ್ದು ರಾಜ್ಯದಲ್ಲಿ ಹಣದ ಓಡಾಟ ಹೆಚ್ಚಾಗಿದ್ದು ಅಕ್ರಮ ಹಣ ಸಾಗಾಟಕ್ಕೆ ಪೊಲೀಸರು ಶಾಕ್ ಕೊಡ್ತಿದ್ದಾರೆ. ಕಂತೆ ಹಣ ಪತ್ತೆಯಾಗ್ತಾ ಇದೆ. ಇತ್ತ ರಾಮನಗರದಲ್ಲಿ 10,000ಕ್ಕೂ ಹೆಚ್ಚು ಸೀರೆ ಪತ್ತೆಯಾಗಿದ್ದು ಗೋದಾಮು ಜಪ್ತಿ ಮಾಡಲಾಗಿದೆ. ಅಬ್ಬಬ್ಬಾ, ಕಾಂಚಾಣ ಜನ ಕಾಂಚಾಣದ್ದೇ ಸದ್ದು. ಕಂತೆ ಹಣವೇ ಪತ್ತೆಯಾಗಿದೆ. ಎಷ್ಟೇ ಅಲ್ಲ, ಗರಿ ನೋಟಿನ ಜೊತೆ ರಾಶಿ ಸೀರೆಗಳು ಸಿಕ್ಕಿವೆ. ನಿಜಕ್ಕೂ ಈ ದೃಶ್ಯ ನೋಡಿದ್ರೆ ನಿಮಗೆ ಶಾಕ್ ಆಗುವುದು ಮಾತ್ರ ಗ್ಯಾರಂಟಿ. ಚುನಾವಣೆ ಘೋಷಣೆ ಆಗಿದ್ದು ರಾಜ್ಯದಲ್ಲಿ ಹಣದ ಓಡಾಟ ಹೆಚ್ಚಾಗಿದೆ. ಅಕ್ರಮ ಹಣ ಸಾಗಾಟಕ್ಕೆ ಪೊಲೀಸರು ಶಾಕ್ ಕೊಡ್ತಿದ್ದಾರೆ. ಖಾಸಗಿ ಲಾಜಿಸ್ಟಿಕ್ ಗೋದಾಮಿನಲ್ಲಿ ರಾಶಿ ಸೀರೆಗಳು ಪತ್ತೆ. ಜೆಡಿಎಸ್ ಕಾರ್ಯಕರ್ತರ ದಾಳಿ, 10,000ಕ್ಕೂ ಹೆಚ್ಚು ಸೀರೆ ಜಪ್ತಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಚುನಾವಣೆಯ ಹೊತ್ತಲ್ಲೇ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಖಾಸಗಿ ಲಾಜಿಸ್ಟಿಕ್ ಗೋದಾಮಿನಲ್ಲಿ ರಾಶಿ ಸೀರೆಗಳು ಪತ್ತೆಯಾಗಿವೆ. 100 ಅಲ್ಲ 200 ಅಲ್ಲ, ಬರೋಬ್ಬರಿ 10,000ಕ್ಕೂ ಹೆಚ್ಚು ಸೀರೆಗಳು ಪತ್ತೆಯಾಗಿದೆ. ರಾಮನಗರದ ದ್ಯಾವರಸೇಗೌಡನ ದೊಡ್ಡಿಯಲ್ಲಿರುವ ಗೋದಾಮಿನ ದೃಶ್ಯ ಇದಾಗಿದೆ. ಇನ್ನು ಮತದಾರರಿಗೆ ಹಂಚಲು ಸೀರೆಗಳನ್ನ ಸಂಗ್ರಹಿಸಿದ್ದ ಆರೋಪ ಕೇಳಿ ಬಂದಿದೆ. ಜೆಡಿಎಸ್ ಕಾರ್ಯಕರ್ತರು ದಾಳಿ ಮಾಡಿದ್ರು. ಕಾಂಗ್ರೆಸ್ನವರು ಸೀರೆಗಳನ್ನ ತರಿಸಿದ್ದಾರೆಂದು ಜೆಡಿಎಸ್ ಆರೋಪ ಮಾಡಿದೆ. ಸ್ಥಳಕ್ಕೆ ಡಿವೈಎಸ್ಪಿ ದಿನಕರ್ ಶೆಟ್ಟಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಚಾಮರಾಜನಗರದ ಕೊಳ್ಳೇಗಾಲದಲ್ಲಿರೋ ಚೆಕ್ ಪೋಸ್ಟ್ ನಲ್ಲಿ 1 ಲಕ್ಷ ಹಣ ಜಪ್ತಿ ಮಾಡಲಾಯಿತು. ಬೆಂಗಳೂರು ಮೂಲದ ಪ್ರಮೋದ್ ಎಂಬುವರ ಕಾರಿನಲ್ಲಿ ದಾಖಲೆ ಇಲ್ಲದ ಹಣ ಪತ್ತೆಯಾಗಿದ್ರಿಂದ ಜಪ್ತಿ ಮಾಡಲಾಯಿತು. ಎಲೆಕ್ಷನ್ ಅಖಾಡದಲ್ಲಿ ಪೊಲೀಸರ ಭರ್ಜರಿ ಬೇಟೆ. ಕಾರ್ನಲ್ಲಿ ಸಾಗಿಸುತ್ತಿದ್ದ 3 ಕೋಟಿ ಹಣ ಸೀಸ್. ಲೋಕಸಭಾ ಚುನಾವಣೆ ಘೋಷಣೆ ಆಗ್ತಿದ್ದಂತೆ ಎಲ್ಲಾ ಕಡೆಯೂ ಚೆಕ್ ಪೋಸ್ಟ್ ಓಪನ್ ಆಗಿದ್ದು ಪೊಲೀಸರು ಪ್ರತಿ ವಾಹನಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಅದರಂತೆ ವಿಜಯಪುರ ನಗರದ ಸಿಂದಗಿ ಬೈಪಾಸ್ ಬಳಿ ಪೊಲೀಸರು ತಪಾಸಣೆ ನಡೆಸುತ್ತಿದ್ದ ವೇಳೆ ಇನೋವಾ ಕಾರಿನಲ್ಲಿ 2,93,00,000 ರೂಪಾಯಿ ಸಿಕ್ಕಿದೆ. ದಾಖಲೆ ಇಲ್ಲದೆ ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಸಾಗಿಸುತ್ತಿದ್ದ ಹಣವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಹಣ ಸಾಗಿಸುತ್ತಿದ್ದ ವಿಜಯಪುರದಿಂದ ಅಶೋಕ್, ಕೊಪ್ಪಳದಿಂದ ಸಂಜಯ್ ಜೊತೆ ಸಹದೇವ್, ಟಿವಿ9 ಬೆಳಗಾವಿ.